ಕಾರಂಜಿ ಎಷ್ಟು ಆಲ್ಬಮ್ ಹಿಟ್ ಆಗಿದೆ, ಪಿಕ್ಚರ್ ಹಿಟ್ ಆಗ್ಬಿಟ್ಟಿದ್ರೆ ಅದು 10 ಟೈಮ್ ಜಾಸ್ತಿ ಹಾಡು ಹಿಟ್ ಆಗೋದು. ಪುನೀತ್ ಅವ್ರು ಒಂದ್ಸರಿ ಸಿಕ್ಕಿದ್ರು, ಏನ್ ಅದ್ಭುತ ಆಲ್ಬಮ್ ಮಾಡಿದ್ರ ನೀವು, ತುಂಬಾ ನಂಗೆ ತುಂಬಾ ಇಷ್ಟ ಆಯ್ತು, ರಾಘು ನಂಗೆ ಆಲ್ಬಮ್ ಕಳಿಸಿದ್ರು, ವಂಡರ್ಫುಲ್ ಆಲ್ಬಮ್ ಅಂತ ಅವ್ರು ತಪ್ಕೊಂಡ್ಬಿಟ್ರು. ಯಾವ್ರೆ ಕನೆಕ್ಟ್ ಆಗಿದೆ ಹೇಗೆ, ಆ ಹಾಡು ಹುಟ್ಟಿಗಳಿಂದ ಹೇಗೆ, ಅಪ್ಪ ಏನೋ ಮಾಡ್ತಾನೆ ಬಿಡ್ರಿ, ಕರ್ಸ್ಬಿಡ್ರಿ ಅವನಿಗೆ ಅಂತ ವೀರ್ ಸಮರ್ಥನೆ ಮಾಡ್ಲಿ ಅಂತ ಯುವರಾಜ್ ಸರ್ ಕಡೆ ಡ್ರೀಮ್ ಸಿಗ್ಲಿ. ನಮ್ಮ ಆಸೆ ಕೇಳು ತಂದೆ ಬ್ಯಾರೆದೇನೇ ಇರ್ಲಿ, ಒಂದೇ ಒಂದು ಕಿಂಡಿ ಕೋಡು ಗಾಳಿ ಬೆಳಕು ಬರ್ಲಿ. ಆ ಟ್ಯೂನಿಗೆ ಲಿರಿಕ್ ಬೀಳ್ತಾರೆ, ಲಿರಿಕಿಗೆ ನೀವು ಟ್ಯೂನ್ ಹಾಕ್ತಾರೆ. ನಾನು ಭಟ್ರದ ಆಲ್ಮೋಸ್ಟ್ ಅವ್ರ ಲಿರಿಕಿ ಟ್ಯೂನ್ ಹಾಕಿದ್ದೆ. ಮನುಷ್ಯ ಏನ್ ಕೊಟ್ಟರು ಮಾಡ್ಬಿಡ್ತಾನಪ್ಪ ಅಂತ. ಬೆಳಗ್ಗೆ ಗಡ್ಡ ವಿಜಯ್ ಆದ್ರೆ ಏನ್ರಿ ಒಂದು ನ್ಯೂಸ್ ಪೇಪರ್ ಕೊಟ್ಟರು ಟ್ಯೂನ್ ಮಾಡ್ಬಿಡ್ತಾನೆ. ಸೊ ಎಲ್ಲ ಒಂದ್ ಕಡೆಗೆ ವೀರ್ ಸಮರ್ಥ್ ಮ್ಯೂಸಿಕ್ ಡೈರೆಕ್ಟ್ರು ಹೊಸ ಬಾರ್ನ್ ಅಂತ ಹೇಳಿ ಆಯ್ತು ಕನ್ನಡ ಇಂಡಸ್ಟ್ರಿಗೆ. ಸೊ ನಿಮ್ಮ ಆ ಜರ್ನಿಯಲ್ಲಿ ಒಂದಿಷ್ಟು ಏರಿಳಿತಗಳು ಆದವು ನಿಮಗೆ, ಅಂದ್ರೆ ಕಾರಂಜಿ ಆದ ನಂತರ ನಿಮ್ಮ ವೇಗ ಮತ್ತೆ ಸ್ವಲ್ಪ ಡೌನ್ ಆಯ್ತು. ಸರ್ ಕಾರಣ ಅಂದ್ರೆ ನೀವು ಎಷ್ಟೇ ಅದ್ಭುತ ಆಲ್ಬಮ್ ಮಾಡಿದ್ರು ಪಿಕ್ಚರ್ ಸೂಪರ್ ಹಿಟ್ ಆಗಲಿಲ್ಲ ಅಂದ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಕರೆಕ್ಟ್. ಅಂದ್ರೆ ಲಕ್ ಫ್ಯಾಕ್ಟರ್ ಈ ಒಂದು ಹಾಡ ಹಿಟ್ ಆಗುತ್ತೆ ಗುರು, ಪಿಕ್ಚರ್ ಹಿಟ್ ಆಗೋದಿಲ್ಲ ಗುರು, ಈ ಪಿಕ್ಚರ್ ಈ ಮ್ಯೂಸಿಕ್ ಡೈರೆಕ್ಟರ್ ಅಂತ ಇದೆಲ್ಲ ಬಂದ್ಬಿಡುತ್ತೆ, ಟಾಕ್ ಬರುತ್ತೆ. ಹೌದು, ಕಾಮನ್ ಅದು. ಆ ನಂತರ ಇನ್ನೊಂದು, ಇವಾಗ ಕಾರಂಜಿ ಎಷ್ಟು ಆಲ್ಬಮ್ ಹಿಟ್ ಆಗಿದೆ, ಪಿಕ್ಚರ್ ಹಿಟ್ ಆಗ್ಬಿಟ್ಟಿದ್ರೆ ಅದು 10 ಟೈಮ್ ಜಾಸ್ತಿ ಹಾಡ ಹಿಟ್ ಆಗೋದು. ಹೌದು. ಈ ಮೊದಲ ಮಾತು ಚಂದ, ಶಿವಮಣಿ ಪಿಕ್ಚರ್ ಫ್ಲಾಪ್, ಅದು ಅಕಸ್ಮಾತ್ ಸಾಂಗ್ ಸೂಪರ್ ಹಿಟ್, ಅದೇ ಪಿಕ್ಚರ್ ಸೂಪರ್ ಹಿಟ್ ಆಗ್ತಿತ್ತಂದ್ರೆ ಇದೇ ಸಾಂಗ್ 10-20 ಟೈಮ್ ಜಾಸ್ತಿ ದೊಡ್ಡ ಹಿಟ್ ಆಗೋದು. ಕರೆಕ್ಟ್. ಕಾರಣ ಅಷ್ಟೇ, ಎಷ್ಟೋ ದೊಡ್ಡ ಅವರೇಜ್ ಹಾಡುಗಳು ಕೂಡ ಸೂಪರ್ ಹಿಟ್ ಸಿನಿಮಾದಲ್ಲಿ ಬಂದು ಸೂಪರ್ ಹಿಟ್ ಆಗಿದೆ. ಅವರೇಜ್ ಹಾಡ ಹಿಟ್ ಆಗೋದು ಅದ್ರ ಕೆಪಾಸಿಟಿ ಇರಲಿಲ್ಲ, ಆದ್ರೂ ಪಿಕ್ಚರ್ ಹಿಟ್ ಆದಾಗ ಸಾಂಗ್ಗಳೆಲ್ಲ ಹಿಟ್ ಆಗ್ಬಿಟ್ಟೆ. ಇದೊಂದು ಇತಿಹಾಸ ಇದೆ. ಈ ಕಾರಂಜಿ ನಂತರ ಎಷ್ಟು ಸಿನಿಮಾಗಳು ಹುಡ್ಕೊಂಬಂದು, ಅವಾಗ ನಿಮ್ಮ ಇದೇ ಹೆಂಗಿತ್ತು ವರ್ಕ್ ಲೋಡ್? ಕಾರಂಜಿ ಆದ ನಂತರ ಇದೆ ಸರ್ ಬಿಜಿ, ಒಂದು ಅಂದ್ರೆ ತುಂಬಾ ಹೇಳ್ಕೊಳ್ಳೋ ದೊಡ್ಡ ಸ್ಟಾರ್ ಏನ್ ಬರಲಿಲ್ಲ, ಬಟ್ ಹೊಸಬ್ರದೇ ಒಂದು ಸುಮಾರು ಒಂದು ಅದರಿಂದ ತುಂಬಾ ಇಂಡಸ್ಟ್ರಿಯಲ್ ತುಂಬಾ ಟಾಕ್ ಇತ್ತು ನಂದು. ಕಾರಂಜಿ ಅಂತ ಅದ್ಭುತ ಆಲ್ಬಮ್ ಮಾಡಿದಾರೆ ಅಂತ ಎಲ್ರು. ಯುವರಾಜ್ ಸರ್ ಬ್ಯಾನರ್, ನಾನು ಯುವರಾಜ್ ಮೂವೀಸ್ಗೆ ಹೋಗಿದ್ದೆ, ನಾನು ಪ್ರವೇಶ ಕಂಡಿದ್ದೆ ಕಾರಂಜಿ ಆಲ್ಬಮ್. ಅದು ಹಾಗಾಗಿ ಇಡೀ ಇಂಡಸ್ಟ್ರಿಯಲ್ ಟಾಕ್ ಇತ್ತು ಕಾರಂಜಿ ಬಗ್ಗೆ. ಪುನೀತ್ ಅವ್ರು ಒಂದ್ಸರಿ ಸಿಕ್ಕಿದ್ರು, ಏನ್ ಅದ್ಭುತ ಆಲ್ಬಮ್ ಮಾಡಿದ್ರ ನೀವು, ತುಂಬಾ ನಂಗೆ ತುಂಬಾ ಇಷ್ಟ ಆಯ್ತು, ರಾಘು ನಂಗೆ ಆಲ್ಬಮ್ ಕಳಿಸಿದ್ರು, ವಂಡರ್ಫುಲ್ ಆಲ್ಬಮ್ ಅಂತ ಅವ್ರು ತಪ್ಕೊಂಡ್ಬಿಟ್ರು ಅವ್ರಿಗೆ, ಪುನೀತ್ ಅವ್ರು. ಹಾಗಾಗಿ ಇಂಡಸ್ಟ್ರಿಗಂತೂ ತುಂಬಾ ದೊಡ್ಡ ಟೆಕ್ನಿಷಿಯನ್ಸ್ ಎಲ್ಲ ತುಂಬಾ ಅಪ್ರಿಶಿಯೇಟ್ ಮಾಡಿ ಅಂತ ಆಲ್ಬಮ್. ಸರ್, ಅದಾದ್ಮೇಲೆ ನೀವು ಯೋಗರಾಜ್ ಭಟ್ ಕಂಪ್ನಿಗೆ ಹೋಗ್ತೀರಾ, ಕಂಪ್ನಿ ನಿಮ್ಮನ್ನ ಕರೆಯುತ್ತೆ. ಯೋಗರಾಜ್ ಭಟ್ ಅವರು ಅವಾಗ ತುಂಬಾ ಹೈಪಲ್ ಇರ್ತಕ್ಕಂಥ ರೈಟ್ರು, ಅಂದ್ರೆ ಅವರು ಸಿಗದೆ ಕಷ್ಟ ಇತ್ತು, ಅಂಥದ್ರಲ್ಲಿ ನಿಮ್ಮನ್ನ ಕರೆದು ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ. ಅದು ದ್ಯಾವ್ರೆ ಅನ್ನೋ ಸಿನಿಮಾ ಆಗುತ್ತೆ. ಸೊ ದ್ಯಾವ್ರೆ ಹಾಡು ಕೂಡ ಅದು ಸೂಪರ್ ಹಿಟ್ ಆಗ್ತದೆ. ಅಂದ್ರೆ ಆ ಆಲ್ಬಮ್, ಇಡೀ ಆಲ್ಬಮೇ ಬೇರೆ ತರ, ಅದು ಅಂದ್ರೆ ಎಮೋಷನಲಿ ಕನೆಕ್ಟ್ ಆಗಂತ ಹಾಡು ಅದು. ಸೊ ಅದ್ರ ಬಗ್ಗೆ ದ್ಯಾವ್ರೆ ಕನೆಕ್ಟ್ ಆಗಿದ್ದೆ ಹೇಗೆ, ಆ ಹಾಡು ಹುಟ್ಟಿಗಳಿದೆ ಹೇಗೆ ಅಂತ? ದ್ಯಾವ್ರೆಯಲ್ಲಿ ಅಂದ್ರೆ ನಂದೊಬ್ಬನು ವಿನಾಯಕ್ ಅಂತ ಒಬ್ಬ ನನ್ನ ಫ್ರೆಂಡ್ ಇದ್ನು ಭಟ್ರು ಕ್ಯಾಂಪಲ್ಲಿ. ಅಂದ್ರೆ ಗಡ್ಡ ವಿಜಿ, ಯುವರಾಜ್ ಭಟ್ರು ಎಲ್ಲ ಫ್ರೆಂಡ್ಸ್, ಸೂರಿ, ಗಡ್ಡ ವಿಜಿ ಮತ್ತೆ ಯುವರಾಜ್ ಭಟ್ರು. ಈ ಪಿಕ್ಚರ್ ದ್ಯಾವ್ರೆ ಗಡ್ಡ ವಿಜಿ ಡೈರೆಕ್ಷನ್ ಮಾಡೋಕಂತ ಪ್ಲಾನ್ ಆಯ್ತು. ಅವಾಗ ಒಂದ್ 2-3 ಹೆಸರು ಬಂದ್ ಪ್ರಸ್ತಾಪ ಆಯ್ತು ಅಲ್ಲಿ. ಅಲ್ಲಿ ವಿನಾಯಕ್ ಅಂತಿದ್ನು, ಮತ್ತೆ ಜೋಶಿನೂ ಹೋಗ್ತಾ ಬರ್ತಾ ಇದ್ರು, ನಮ್ ಕ್ರಿಶ್ ಜೋಶಿ ಅವರು. ಆವಾಗ ವಿನಾಯಕ್ ಏನ್ ಮಾಡಿದ್ರು, ನನ್ನ ಹೆಸರು ಸಜೆಸ್ಟ್ ಮಾಡಿದ್ರು. ಯಾರಿಗೆ ಅಂದ್ರೆ ಗಡ್ಡ ವಿಜಿ ಅವರಿಗೆ. ಅಂದ್ರೆ ಸಪ್ರೇಟ್ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ರು ಅವಾಗ. ಇನ್ನು ಭಟ್ರ ಹತ್ರ ಅದು ಡಿಸ್ಕಷನ್ ಹೋಗಿಲ್ಲ, ಯಾ ಟೆಕ್ನಿಷಿಯನ್ ಯಾರ್ದಂತ. ಅವಾಗ ಗಡ್ಡ ವಿಜಯ್ ಅಂದ್ರೆ ಕಾರಂಜಿ ಮಾಡಿದವರಲ್ಲ ಅಂತ ಗಡ್ಡ ವಿಜಯ್ ಅಂದ್ರು ವಿನಾಯಕ್ಗೆ. ಹೌದು ಸರ್, ತುಂಬಾ ಅದ್ಭುತ ಪ್ರತಿಭೆ, ನಾನಂತೂ ಕಂಡಂತ ಇವಾಗ ಹಿ ಕ್ಯಾನ್ ಡೂ ಎನಿಥಿಂಗ್, ಯಾವ ಜಾನರ್ ಹಾಡಬೇಕಾದ್ರೆ ಮಾಡೋಂಥ ಕೆಪಾಸಿಟಿ ಇರೋ ಮ್ಯೂಸಿಕ್ ಡೈರೆಕ್ಟರ್ ಅವರು. ನನಗೂ ಇಷ್ಟ ಗಡ್ಡ ವಿಜಯ್ ಅಂದ್ರೆ. ಯೋಗರಾಜ್ ಸರ್ ಹತ್ರ ಹೋಯ್ತಾ ವಿಷಯ, ಯಾರ್ರೀ ಮ್ಯೂಸಿಕ್ ಡೈರೆಕ್ಟರ್ ಅಂತಂದ್ರು. ಸರ್ ವೀರ್ ಸಮರ್ಥ್ ಅಂತ ಕಾರಂಜಿ ಮಾಡಿದ್ರು ಅಂತ. ಅದ್ರ ಬಿಫೋರ್ ಒಂದ್ಸರಿ ಏನಾಗಿತ್ತಂದ್ರೆ, ಯುವರಾಜ್ ಸರ್ಗೆ ನಾನು ಒಂದು ಸಿಡಿ ಕೊಟ್ಟಿದ್ದೆ, ಮಂದಹಾಸ ಅಂತ ಒಂದು ಪಿಕ್ಚರ್ ಸಿಡಿ, ರಾಕೇಶ್ ಅಡಿಗೆ ಹೀರೋ. ಅದ್ರಲ್ಲಿ ಒಂದು ಹಾಡಾಯ್ತು, ಒಂದು ಸೂಫಿ ಇತ್ತು, ಸರಿ ಅನ್ನೋ ನಿನ್ನ ಶೋಧನೆ ಅಂತ ನಾಗೇಂದ್ರ ಪ್ರಸಾದ್ ಬರೆದಂತ ಹಾಡ. ಆನಂತರ ಅದು ಹಾಡಿದ್ದು ಕೃಷ್ಣ ಬೇವ್ರ ಅಂತ, ಹಿಂದಿ ತುಂಬಾ ದೊಡ್ಡ ಸಿಂಗರ್, ನುಸ್ರತ್ ಫತೇ ಅಲಿ ತರ ಹಾಡ್ತಾರ ಅವ್ರು. ಆ ಶೈಲಿಯಲ್ಲೇ ಕಂಪೋಸ್ ಮಾಡಿದ್ದು ನಾನು. ಅದು ಕೇಳ್ಬಿಟ್ಟು ಯೋಗರಾಜ್ ಸರ್ ನನಗೆ ಒಂದು ಸುಮಾರು ಒಂದು ವರ್ಷ ಬಿಫೋರ್ ನಾನು ಕಾಲ್ ಮಾಡಿದ್ರು ಸರಿ. ಮೆಸೇಜ್ ಹಾಕಿದಾಗ ನಾನೇ ಕಾಲ್ ಮಾಡಿದೆ ಅವ್ರಿಗೆ, ಇದು ಯಾರ್ರಿ ಸಿಂಗರ್ ಇವನು ಅಂತ ಮೆಸೇಜ್ ಮಾಡಿದ್ರು. ನಾನು ಕಾಲ್ ಮಾಡಿ ಮಾತಾಡಿದೆ, ಏನ್ರಿ ಅದ್ಭುತವಾಗಿದೆ ರೀ ಹಾಡ, ಇದು ತುಂಬಾ ಚೆನ್ನಾಗಿ. ನಮ್ಮ ಪರಿಚಯ ಒಂದೇ ಸರಿ ಮೀಟ್ ಮಾಡಿದ್ದು, ಬಟ್ ಸರ್ ಯಾವಾಗ ಕೇಳುವಾಗ ಕಾರಲ್ಲ ಏನೋ ಕೇಳುವಾಗ ಇಂಪ್ರೆಸ್ ಆಗಿ ಅವ್ರು ಕಾಲ್ ಮಾಡಿದ್ರು ನನಗೆ, ಅದ್ಭುತ ಇದೆ ರೀ ಹಾಡ, ಇದು ತುಂಬಾ ಚೆನ್ನಾಗಿ ಮಾಡಿದಾರೆ. ಅವ್ರು ವೀರ್ ಸಮರ್ಥ ಅಂತ ಬಂದಾಗ ಗಡ್ಡ ವಿಜಯ್ ಅವ್ರು ಹೇಳಿದ ತಕ್ಷಣ ನೆನಪಾಯ್ತದ, ಒಂದು ಹಾಡ ಕೇಳಿದೀನಿ ರೀ, ಅದು ಬೇರೆ ತರನೇ ಹಾಡಿದ್ರು, ಕನ್ನಡದಲ್ಲಿ ಆ ತರನೇ ಹಾಡ ಬಂದಿಲ್ಲ, ಬೇರೆ ತರನೇ ಸಾಂಗ್ ಮಾಡಿದಾರೆ, ಅಪ್ಪ ಏನೋ ಮಾಡ್ತಾನೆ ಬಿಡ್ರಿ, ಕರ್ಸ್ಬಿಡ್ರಿ ಅವನಿಗೆ ಅಂತ ವೀರ್ ಸಮರ್ಥೆ ಮಾಡ್ಲಿ ಅಂತ ಯುವರಾಜ್ ಸರ್ ಕಡೆ ಗ್ರೀನ್ ಸಿಗ್ನಲ್ ಸಿಕ್ತು. ಸೂಪರ್. ಆವಾಗ ಬಂದು ಕೂತ್ಕೊಂಡು ಫಸ್ಟ್ ಕಂಪೋಸರ್ ಮಾಡಿದ್ದು ನಮ್ಮ ಆಸೆ ಕೇಳು ತಂದೆ ಬ್ಯಾರೆದೇನೇ ಇರ್ಲಿ, ಒಂದೇ ಒಂದು ಕಿಂಡಿ ಕೊಡು ಗಾಳಿ ಬೆಳಕು ಬರ್ಲಿ ಅಂತ. ಹೇಳ್ಬಿಡಿ ಸ್ವಾಮಿ. ನಮ್ಮ ಆಸೆ ಕೇಳು ತಂದೆ ಬ್ಯಾರೆದೇನೇ ಇರ್ಲಿ, ಒಂದೇ ಒಂದು ಕಿಂಡಿ ಕೊಡು ಗಾಳಿ ಬೆಳಕು ಬರ್ಲಿ, ಹಣ್ಣು ತಿಂದ್ರೇನೇಮು ಸಿಪ್ಪೆ
ಸಿಪ್ಪೆ ತಿಂದ್ರೆ ಕ್ರೈಮು, ಬದುಕೆ ಇದ್ರು ನಾವು ಹಾಕವ್ರಪ್ಪ ಫ್ರೇಮು. ಈ ಹಾಡವನ್ನು ಕಂಪೋಸ್ ಮಾಡೋದು. ಲಿರಿಕ್ ಭಟ್ರದು. ಬಟ್ ಇನ್ಸ್ಟೆಂಟ್ ಅಲ್ಲಿ ಟೇಬಲ್ ಅಲ್ಲಿ ಕೂತ್ಕೊಂಡ್ರೆ ರಾತ್ರಿ 11 ಅಲ್ಲೇ ಅಲ್ಲೇ ರೆಡಿ. ನಾವು ಯೋಗರಾಜ್ ಸರ್ ಜೊತೆ ಕೂತ್ಕೊಂಡ್ರೆ ಟ್ಯೂನ್ ಮಾಡೋದಿಲ್ಲ ನಾನು. ಸೂಪರ್. ಅಲ್ಲೇ ನಾನು ಹಾರ್ಮೋನ್ ತಗೊಂಡ್ ಹೋಗ್ಬಿಡ್ತೀನಿ. ನಿಮ್ದು ಹಾರ್ಮೋನ್ ತಂದ್ ಬಿಡ್ರಿ ಅಂತಾರ ಅವರು. ಹಾರ್ಮೋನ್ ತಗೊಂಡ್ ಮುಂದೆ ಕೂತ್ಕೊಂಡ್ಬಿಟ್ರೆ ಅಷ್ಟೇ. ಕೆಲವೊಂದ್ ಸಾರಿ ಅವ್ರು ಏನೋ ಒಂದ್ ಲೈನ್ ಕೊಡಿ ಸರ್ ಅಂತೀನಿ, ಅವ್ರು ಒಂದ್ ಲೈನ್ ಕೊಡ್ತಾರೆ. ಇಲ್ಲಾಂದ್ರೆ ನಾನೇನೋ ಲಾ 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 ಅಂತ ಏನೋ ಕೊಡ್ತೀನಿ, ಅದಕ್ಕೊಂದು ಲಿರಿಕ್ ಬರೀತಾರೆ. ಮತ್ತೆ ಇನ್ನೊಂದು ಲಿರಿಕ್ ಒಂದೊಂದು ಲೈನ್ ಬರೀತಾರೆ ಅದಕ್ಕೆ ಮತ್ತೆ ನಾನು ಟ್ಯೂನ್ ಹಾಕ್ತೀನಿ. ಸೈಮಲ್ಟೇನಿಯಸ್ಲಿ ಹೋಗ್ತಾ ಇರುತ್ತೆ. ಆ ಟ್ಯೂನಿಗೆ ಲಿರಿಕ್ ಬರೀತಾರೆ ಅಥವಾ ಲಿರಿಕಿಗೆ ನೀವು ಟ್ಯೂನ್ ಹಾಕ್ಬಿಡ್ತೀರಾ ಅಂತ? ನಾನು ಭಟ್ರದ ಆಲ್ಮೋಸ್ಟ್ ಅವ್ರ ಲಿರಿಕ್ ಟ್ಯೂನ್ ಹಾಕಿದ್ ನಾನು. ಭಟ್ರು ಲಿರಿಕ್ ಅವ್ರ ಹಂಗೆ ಇರ್ತದ. ಅವ್ರ ಹಾಗೆ ಒಂದು ಫಸ್ಟ್ ಶುರುವಾಗ ಅವ್ರ ಲಿರಿಕ್ ಟ್ಯೂನ್ ಹಾಕ್ತೀನಿ, ಆಂತರ ಚರಣ ಎಲ್ಲ ಟ್ಯೂನ್ ಕೊಡ್ತೀನಿ, ಅದಕ್ಕೆ ಲಿರಿಕ್ ಬರೀತಾರೆ. ಇದೆಲ್ಲ ಆಯ್ತು. ಅವ್ರು ತುಂಬಾ ಇಂಪ್ರೆಸ್ ಆಗಿದ್ದಂದ್ರೆ ಒಂದ್ಸರಿ ಒಂದು ಸಾಹಿತ್ಯ ಕೊಟ್ಟರು ನನಗೆ. ಇದೊಂದು ಬೇರೆ ತರ ಸಾಹಿತ್ಯ ಇದೆ, ಈ ಪಂಜಾಬಿ ಜನಗಳು ಸಾಕಿ ತರ ಮಾಡ್ತಾರಲ್ಲ ಇಡೀ ಹಾಡುಗಳು, ಸಾಕಿ ತರನೇ ಹೋಗ್ತಾ ಇರ್ತದೆ. ಆ ತರ ಮಾಡ್ರಿ ಏನಾದ್ರು ಅಂತಂದ್ರು. ಓಕೆ ಸರ್, ಅದು ನೀವು ಸಾಹಿತ್ಯ ಬರ್ರಿ, ಫಸ್ಟ್ ಟ್ಯೂನ್ ಹಾಕ್ತಾರೆ ನೀವು ಅಂತ. ಇಲ್ಲ ಸರ್, ನೀವು ಬರೀ ಸಾಹಿತ್ಯ ಬರ್ರಿ, ನಿಮ್ಗೆ ಏನ್ ಕಂಟೆಂಟ್ ಬೇಕೋ ಬರ್ರಿ, ಗಡ್ಡ ವಿಜಯನು ಇದ್ರು, ನಿಮ್ಗೆ ಏನ್ ಬೇಕೋ ಬರ್ರಿ, ಅದಕ್ಕೆ ನಾವು ಸಿಚುವೇಶನ್ ಗಡ್ಡ ವಿಜಯ್ ಎಕ್ಸ್ಪ್ಲೇನ್ ಮಾಡೋದು. ಸರ್ ಇದು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಒಂದು ಲಿರಿಕ್ ಬರ್ದ್ರು. ಇಷ್ಟೊಂದು ಅರ್ಧ ಒಂದು ಪೇಜ್ ಇತ್ತು ಪೂರ್ತಿ. ಓಕೆ, ನೋಡ್ರಿ ಇದಕ್ಕೆ ನನ್ಗೆ ಗೊತ್ತಿಲ್ಲರಿ, ನೀವು ಏನ್ ಹಾಕ್ತಾರೋ ನನಗೆ ಗೊತ್ತಿಲ್ಲ, ಇದು ಏನೋ ಹಾಕ್ಬಿಟ್ರಪ್ಪ ಅಂತ. ಇದು ಮಿಟ್ರಿದನ ಗಿಟ್ರಿದ ಏನೂ ಇಲ್ಲ, ನನಗೆ ಕೊಟ್ಬಿಟ್ರು. ಇದು ಕತೆ ತರ ಇದೆ, ಬೇರೆ ತರ ಇದು, ತಾಳಕ್ಕೆ ಅಥವಾ 2/4 ಅಲ್ಲಿ 4/4 ಅಲ್ಲಿ ಹೇಗೆ ಯಾವ್ದು ಟೈಮ್ ಸಿಗ್ನೇಚರ್ ಅಲ್ಲಿ ಏನೂ ಇಲ್ಲ. ನೀವ್ ಏನ್ ಹಾಕ್ತೀರ ಅದಕ್ಕೆ ಹಾಕಿ ಸಾಕಿ ತರ ಮಾಡೋಣ, ರೆಗ್ಯುಲರ್ ಬೇಡ ಅಂದ್ರೆ. ಅಂಗಣಿ ಮಿಂಗಣಿ ಮಾಯಂಗಣಿ ನೆಲವೋ ಮುಗಿಲು ಅಂತ ಈ ತರ ಬೆಟ್ಟ ಮುಡಿದ ಹೂವು ಏನೋ ಇತ್ತು ಒಂದು ಲೈನ್. ಫುಲ್ ಕತೆ ತರ ಇತ್ತದು. ವಿಚಿತ್ರ ಅನ್ಸುತ್ತೆ ಸರ್, ಇದು ಏನು ಸಾಕಿ ತರ ಇಲ್ಲ, ಸಾಕಿ ತರ ಹಾಕ್ರಿ ಇದು ಅಂದ. ಓಕೆ ಸರ್ ಅಂತೇಳಿ ಅವಾಗ ಹಾಕಿದ್ದು. ಅಂಗಣಿ ಮಿಂಗಣಿ ಮಾಯಾಂಗಣಿ ನೆಲವೋ ಮುಗಿಲೋ ಅಂತ ಈ ತರ ಪೂರ್ತಿ ಸಾಕಿ ತರನೇ ಇತ್ತು. ರೆವಲ್ಯೂಷನರಿ ಸಾಂಗ್ಗಳು ಇರುತ್ತೆ ನೋಡಿ ಸರಿ, ಬೀದಿ ನಾಟಕದಲ್ಲಿ ಆ ತರ ಮಾಡಿದ್ವಿ. ಅದು ನೋಡೋರು ಸಿಕ್ಕಾಪಟ್ಟೆ ಇಂಪ್ರೆಸ್. ಸರಿ, ಮನುಷ್ಯ ಏನ್ ಕೊಟ್ಟರು ಮಾಡ್ಬಿಡ್ತಾನಪ್ಪ ಅಂತ. ಬೆಳಗ್ಗೆ ಗಡ್ಡ ವಿಜಯ್ ಆದ್ರೆ ಏನ್ರಿ ನ್ಯೂಸ್ ಪೇಪರ್ ಕೊಟ್ಟರು ಟ್ಯೂನ್ ಮಾಡ್ಬಿಡ್ತಾನೆ. ಅಲ್ಲಿ ತುಂಬಾ ಇಂಪ್ರೆಸ್ ಆದ್ರು. ಹಾಗಾಗಿ ಇಡೀ ಆಲ್ಬಮ್ ಆಯ್ತಲ್ಲ, ಆಲ್ಬಮ್ ಆದ ನಂತರ ಅವರು ಎಷ್ಟು ಗರ್ವದಿಂದ ಹೇಳ್ಕೊತಿದ್ರು ಅಂದ್ರೆ ಯುವರಾಜ್ ಸರ್, ಸಿಕ್ಕವರು ಜೈನ್ ಸರ್ ಎಲ್ಲ ಹೇಳಿದ್ರು ಒನ್ ಆಫ್ ದ ಮಾಸ್ಟರ್ ಪೀಸ್ ಇದು ಒಂದು ಅಂತ ಹೇಳ್ಬಿಟ್ಟು. ಜೈನ್ ಸರ್ ಕೂಡ ಇವತ್ತು ಡಿಸ್ಕಷನ್ ಮಾಡಿರ್ತಾರೆ, ನಿಮ್ ದೇವರೇ ಆಲ್ಬಮ್ ಒಂದ್ ಮೈಲ್ ಸ್ಟೋನ್ ಆಗ್ಬೇಕಾಗಿತ್ರಿ ಅದು. ಅದೊಂದು ಎಂತ ಸಾಹಿತ್ಯ ಅಂದ್ರೆ ಭಟ್ರು ಬರ್ದಂತ ಬೆಸ್ಟ್ ಸಾಹಿತ್ಯ. ಹೌದು, ನೀವೇ ಹೇಳ್ದಂಗೆ ಕೆಲವೊಮ್ಮೆ ಸಿನಿಮಾಗಳು ವರ್ಕ್ ಆಗಿಲ್ಲ ಅಂದ್ರೆ ಹಾಡುನು ಕೂಡ ಹಂಗೆ ಆಗ್ಬಿಡುತ್ತೆ. ನಿಜವಾದ ದಿ ಬೆಸ್ಟ್ ಆಲ್ಬಮ್ ಅದು. ಸೌಂಡಿಗೆ ಬೇರೆ ಇದೆ. ನೀವು ಅದ್ರಲ್ಲಿ ಕೇಳೋದು, ನೀವು ಇಡೀ ಸೌಂಡ್ ಕೇಳಿದ್ರೆ ಬಳಸಿರೋ ಇನ್ಸ್ಟ್ರೂಮೆಂಟ್ ಆಗ್ಲಿ ಅಥವಾ ಕಂಪೋಸಿಷನ್ ಶೈಲಿ ಆಗ್ಲಿ ಸಾಹಿತ್ಯದಾಗ್ಲಿ, ಯುವರಾಜ್ ಸರ್ ಎಲ್ಲ ಬೇರೆ ಬರೆದ ಸಾಹಿತ್ಯನೇ ಬೇರೆ ಇದೆ. ಹೌದು, ಅದ್ರದ್ದು ಯಾವ್ದು ರೊಮ್ಯಾಂಟಿಕ್ ಹಾಡ ಬರೆದಾರೆ, 2 ಜಡೆಯನ್ನು ಬರೆದಿದ್ದಾರೆ, ಚಂದುಟಿಯ ಪಕ್ಕದಲ್ಲಿ ಬರೆದಿದ್ದಾರೆ, ಇನ್ನೊಂದು ಹಳೆ ಪಾತ್ರೆ ಹಳೆ ಕಬ್ಬಣ ಬರೆದಿದ್ದಾರೆ, ಕರಡಿ. ಇದು ಬಟ್ ಇದ್ರಲ್ಲಿ ಫಿಲಾಸಫಿ ಇದೆ, ಪ್ರತಿಯೊಂದು ಲೈನಲ್ಲಿ ಫಿಲಾಸಫಿ ಇದೆ. ಇನ್ನೊಂದು ವಿಶೇಷ ಹೇಳ್ತೀನಿ, ಬಹಳ ಜನರಿಗೆ ಗೊತ್ತಿಲ್ಲ ಈ ವಿಷಯ. ಯುವರಾಜ್ ಸರ್ ಮಿಸಸ್ ಒಂದು ಇಂಟರ್ವ್ಯೂ ಮಾಡಿದ್ದಾರೆ, ಯಾರೊಬ್ರು ಟಿವಿ ಚಾನಲ್, ದೊಡ್ಡ ಟಿವಿ ಚಾನಲ್ಗೆ ಒಂದು ಇಂಟರ್ವ್ಯೂ ಬರ್ತಿತ್ತು. ಅಂದ್ರೆ ಸೆಲೆಬ್ರಿಟಿಗಳ ವೈಫ್ ಹತ್ರ ಇಂಟರ್ವ್ಯೂ ಮಾಡ್ತಿದ್ರು. ಜಗ್ಗೇಶ್ ಸರ್ ಅವ್ರ ವೈಫ್ ಹತ್ರ ಇಂಟರ್ವ್ಯೂ ಮಾಡಿದ್ರು. ಇವಾಗ ಯುವರಾಜ್ ಸರ್ ಅವ್ರ ವೈಫ್ ಹತ್ರ ಇಂಟರ್ವ್ಯೂ. ಯುವರಾಜ್ ಸರ್ ಬರೋದಿಲ್ಲ ಅದ್ರ, ಸುಮ್ನೆ ಒಂದು ಮಾತಾಡೋದಷ್ಟೇ. ಬಟ್ ಈಗ ನೀವು ಕೂತ್ಕೊಂಡು ಹೇಗೆ ಇಂಟರ್ವ್ಯೂ ಮಾಡ್ತಾರೆ ಹಾಗೆ ಅವ್ರ ವೈಫ್ ಹತ್ರ ಕೂರಿಸಿ ಇಂಟರ್ವ್ಯೂ ಮಾಡ್ತಾರೆ, ಸೆಲೆಬ್ರಿಟಿ ವೈಫ್ ಹತ್ರ. ಆ ಥರ ವೈಫ್, ಯುವರಾಜ್ ಸರ್ ವೈಫ್ ರೇಣುಕಾ ಮೇಡಮ್ ಅವ್ರ ಹತ್ರ ಕ್ವಶನ್ ಕೇಳಿದ್ರಂತೆ. ಯುವರಾಜ್ ಸರ್ ಡೈರೆಕ್ಟರ್ ಅಂತೂ ದೊಡ್ಡ ಡೈರೆಕ್ಟರ್ ಇದ್ದಾರೆ, ಜೊತೆಲಿ ಸಾಹಿತ್ಯಗಾರ ಕೂಡ ಇಷ್ಟು ದೊಡ್ಡ ಸಾಹಿತಿ ಅವರು. ಅವ್ರು ಬರ್ದಿರೋ ಇಷ್ಟೊಂದು ಸಾಹಿತ್ಯ ಅಂದ್ರೆ ಅದ್ರ ಜಂಗ್ಲಿ, ಜಾಕಿ, ಮುಂಗಾರು ಮಳೆ ಎಲ್ಲ ಬಂದಿತ್ತು ಆಲ್ರೆಡಿ ಅವಾಗೆಲ್ಲ. ಪರಮಾತ್ಮ ಎಲ್ಲ ಬಂದಿತ್ತು. ಬಟ್ ನಿಮ್ದು ಫೇವ್ರೆಟ್ ಹಾಡ ಅವ್ರ ಆಲ್ಬಮ್ ಯಾವುದು ಯೋಗರಾಜ್ ಭಟ್ರು ಅಂತಂದ್ರೆ ಅವ್ರ ವೈಫ್ ಹೇಳಿದ್ದು, ನನ್ನ ಫೇವ್ರೇಟ್ ಆಲ್ಬಮ್ ಅಂದ್ರೆ ದೇವರೇ. ಯೋಗರಾಜ್ ಭಟ್ರು ಇಲ್ಲಿವರೆಗೆ ಬರ್ದಿರ ಅಂತ ನೋಡಿ. ಅವರು ಜಂಗ್ಲಿ, ಜಾಕಿ, ಪರಮಾತ್ಮ ಯಾವ್ದ್ರ ಹೆಸರು ತಗೊಂಡಿಲ್ಲ, ಎಲ್ಲ ಕಮರ್ಷಿಯಲ್ ಹಿಟ್. ಬಟ್ ಅವ್ರ ವೈಫ್ ಹೇಳಿದ್ದು ಭಟ್ರದ್ದು ದೇವರೇ ಸಾಹಿತ್ಯ ನನಗೆ ಅತ್ಯಂತ ಪ್ರಿಯ. ಅವರು ಅದು ವೀರ್ ಸಮರ್ಥ ಕಂಪೋಸಿಷನ್ ಎಷ್ಟು ಚೆನ್ನಾಗಿದೆ ಅಥವಾ ಭಟ್ರ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲ, ಬಟ್ ಆಲ್ಬಮ್ ನನ್ ಮೋಸ್ಟ್ ಫೇವ್ರೇಟ್ ಅಂತ ಹೇಳಿದ್ರು. ಸೂಪರ್ ಸೂಪರ್. ಯುವರಾಜ್ ಸರ್ ಇವತ್ತು ಹೇಳ್ತಾರೆ ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಆಲ್ಬಮ್ ಅಂತಾನೆ ಹೇಳ್ತಾರೆ.